ಪ್ರೀತಮ್ ಆ್ಯಂಡ್ ಪೆಡ್ರೋ ಎಂಬುದು ಇತ್ತೀಚೆಗಷ್ಟೇ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬಿಡುಗಡೆಯಾದ ರಾಜ್‌ಕುಮಾರ್ ಹಿರಾನಿ ನಿರ್ಮಾಣದ ಮತ್ತು ಅವಿನಾಶ್ ಅರುಣ್ ನಿರ್ದೇಶನದ ಒಂದು ಜನಪ್ರಿಯ ಸೈಬರ್ ಕ್ರೈಮ್ ಕಾಮಿಡಿ ಡ್ರಾಮಾ ಸೀರೀಸ್ ಆಗಿದೆ. ಈ ಕಥೆಯಲ್ಲಿ ಮುಖ್ಯ ಪಾತ್ರಗಳು ಪೆಡ್ರೋ ಅರ್ಷಾದ್ ವಾರ್ಸಿ, ಗೋವಾದ ಒಬ್ಬ ಹಳೆಯ ಕಾಲದ ಖಡಕ್ ಪೊಲೀಸ್ ಅಧಿಕಾರಿ. ಇವರಿಗೆ ತಂತ್ರಜ್ಞಾನ ಅಂದರೆ ಆಗುವುದಿಲ್ಲ, ಕಂಪ್ಯೂಟರ್ ಬಳಸು ಬರುವುದಿಲ್ಲ. ಇವರು ವೈಯಕ್ತಿಕ ಜೀವನದಲ್ಲಿ ಮಗುವನ್ನು ಕಳೆದುಕೊಂಡು ದುಃಖವಿರುತ್ತಾನೆ. ಪ್ರೀತಮ್ ಪಾರ್ಕರ್ 20ರ ಹರೆಯದ ಒಬ್ಬ ಅತ್ಯಂತ ಬುದ್ಧಿವಂತ ಹ್ಯಾಕರ್ ಮತ್ತು ಕೋಡಿಂಗ್ ಎಕ್ಸ್ಪರ್ಟ್. ತನ್ನ ತಾತನ ಜೊತೆ ವಾಸವಾಗಿರುತ್ತಾನೆ. ಮಾರ್ಟಿನ್ ಕಥೆಯ ವಿಲನ್, ಪೊಲೀಸ್ ತನಿಖೆಯ ದಿಕ್ಕು ತಪ್ಪಿಸುವ ಅತ್ಯಂತ ಚಾಣಾಕ್ಷ ಡಿಜಿಟಲ್ ಹ್ಯಾಕರ್. ಸರಿ, ಇವಾಗ ನಾವು ಕಥೆಯೊಳಗೆ ಹೋಗೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡುವ ಬನ್ನಿ ಕಥೆಯ. ಗೋವಾದಲ್ಲಿ 4 ಜನ ಗುರ್ಖಾ ಧರಿಸಿ ಒಂದು ATM ಅನ್ನು ದೋಚುತ್ತಾರೆ. ಅದೇ ಸಮಯದಲ್ಲಿ ಪ್ರೀತಮ್ ತನ್ನ ತಾತನ ಹಳೆಯ ಟೇಪ್ ರೆಕಾರ್ಡರ್ ಕಳ್ಳತನವಾಗಿದೆ ಎಂದು ದೂರು ನೀಡಲು ಪೊಲೀಸ್ ಸ್ಟೇಷನ್ಗೆ ಬಂದಿರುತ್ತಾನೆ. ಆ ಟೇಪ್ ರೆಕಾರ್ಡ್ನಲ್ಲಿ ಆತನ ದಿವಂಗತ ಅಜ್ಜಿಯ ಧ್ವನಿಯ ಹಾಡು ಇರುತ್ತದೆ. ಆದರೆ ಅಲ್ಲಿನ ಪೊಲೀಸರು ಈತನ ದೂರನ್ನು ನಿರ್ಲಕ್ಷಿಸಿ ಪ್ರೀತಮ್ ಸಿಟ್ಟಿನಲ್ಲಿ ಕಾನ್ಸ್ಟೇಬಲ್ ಒಬ್ಬನಿಗೆ ಬೆದರಿಸುತ್ತಾ ಆತನಿಗೆ ಜೈಲಿಗೆ ಹಾಕುತ್ತಾನೆ. ಅದೇ ಸಮಯದಲ್ಲಿ ATM ಕಳ್ಳತನದ ಕೇಸ್ ತನಿಖೆಗೆ ಪೆಡ್ರೋ ಅದೇ ಸ್ಟೇಷನ್ಗೆ ಬರುತ್ತಾನೆ. ಜೈಲಿನ ಒಳಗಿದ್ದ ಪ್ರೀತಮ್ ಪೆಡ್ರೋಗೆ ಒಂದು ಆಫರ್ ನೀಡುತ್ತಾನೆ. ನನಗೆ ಒಂದು ಲ್ಯಾಪ್ಟಾಪ್ ಮತ್ತು 15 ನಿಮಿಷ ಕೊಡಿ, ಕಳ್ಳರು ಎಲ್ಲಿದ್ದಾರೆ ಎಂದು ನಾನು ಹುಡುಕುತ್ತೇನೆ. ಬದಲಿಗೆ ನನ್ನನ್ನು ಬಿಡುಗಡೆ ಮಾಡಬೇಡಿ ಎನ್ನುತ್ತಾನೆ. ಪ್ರೀತಮ್ ಕೇವಲ 10 ನಿಮಿಷಗಳಲ್ಲಿ ತನ್ನ ಸೈಬರ್ ಕೌಶಲ್ಯದಿಂದ ಕಳ್ಳರನ್ನು ಪತ್ತೆಹಚ್ಚಿ ಪೆಡ್ರೋಗೆ ಶಾಕ್ ನೀಡುತ್ತಾನೆ. ಇವಾಗ ಕಥೆಯಲ್ಲಿ ಒಂದು ತಿರುವು ಬರುತ್ತೆ. ಪೆಡ್ರೋ ತನ್ನ ಹಳೆಯ ಶೈಲಿಯ ತನಿಖೆಯಿಂದಾಗಿ ಒಂದು ಕೇಸ್ ಕೆಡಿಸಿಕೊಂಡು ಶಿಕ್ಷೆಯಾಗಿ ಸೈಬರ್ ಕ್ರೈಮ್ ಸೆಲ್ಗೆ ವರ್ಗಾವಣೆಯಾಗುತ್ತಾನೆ. ಕಂಪ್ಯೂಟರ್ ಜ್ಞಾನವೇ ಇಲ್ಲದ ಪೆಡ್ರೋ ಅಲ್ಲಿ ತಡಕಾಡುತ್ತಿರುವಾಗ ಗೋವಾದ ಕ್ರೀಡಾ ಸಚಿವರ ಮಗ ವಿನಯ್ ಅಪಹರಣಗೊಳ್ಳುತ್ತಾನೆ, ಅಂದರೆ ಕಿಡ್ನ್ಯಾಪ್ ಆಗುತ್ತಾನೆ. ಈ ಹೈ ಪ್ರೊಫೈಲ್ ಕೇಸನ್ನು ಬೆದರಿಸಲು ಪೆಡ್ರೋಗೆ ತಂತ್ರಜ್ಞಾನದ ಅಗತ್ಯವಿರುತ್ತದೆ. ಅದಕ್ಕಾಗಿ ಅವರು ಪ್ರೀತಮ್ನ ಸಹಾಯ ಕೋರುತ್ತಾರೆ. ಪ್ರೀತಮ್ ಕೂಡ ತನ್ನ ತಾತನ ಟೇಪ್ ರೆಕಾರ್ಡ್ ಹುಡುಕಿಕೊಂಡುವ ಷರತ್ತಿನ ಮೇಲೆ ಸಹಾಯ ಮಾಡಲು ಬರುತ್ತಾನೆ. ಇಲ್ಲಿಂದ ಇವರ ಜಂಟಿ ಕಾರ್ಯಾಚರಣೆ ಶುರುವಾಗುತ್ತದೆ. ಪೆಡ್ರೋಗೆ ಇಮೇಲ್ ಎಂದರೇನು, ಗೂಗಲ್ ಮ್ಯಾಪ್ ಎಂದರೇನು ಎಂಬುದು ಗೊತ್ತಿರುವುದಿಲ್ಲ. ಅವರ ಹಳೆ ಕಾಲದ ಬುದ್ಧಿವಂತಿಕೆ ಮತ್ತು ಪ್ರೀತಮ್ನ ಮಾಡರ್ನ್ ಟೆಕ್ನಾಲಜಿ ಒಂದಾಗಿ ಸೈಬರ್ ಕ್ರೈಮ್ ಜಗತ್ತಿನ ರಹಸ್ಯವನ್ನು ಬಿಡಿಸುತ್ತಾ ಸಾಗುತ್ತಾರೆ. ಇವಾಗ ಕ್ಲೈಮ್ಯಾಕ್ಸ್. ತನಿಖೆ ಆಳಕ್ಕೆ ಹೋದಂತೆ ಈ ಇಡೀ ಅಪಹರಣದ ಹಿಂದೆ ಮಾರ್ಟಿನ್ ಎಂಬ ಸೈಬರ್ ಕ್ರಿಮಿನಲ್ ಇರುವುದು ಗೊತ್ತಾಗುತ್ತದೆ. ಮಾರ್ಟಿನ್ ಕೇವಲ ಹಣಕ್ಕಾಗಿ ಅಪಹರಣ ಮಾಡುವುದಿಲ್ಲ, ಬದಲಿಗೆ ಪೊಲೀಸರಿಗೆ ತಪ್ಪು ಡಿಜಿಟಲ್ ಸುಳಿವುಗಳನ್ನು ನೀಡುತ್ತಾನೆ. ಇಡೀ ಸಿಸ್ಟಮ್ ಅನ್ನು ತನ್ನ ಬೆರಳು ತುದಿಯಲ್ಲಿ ಆಡಿಸುತ್ತಾನೆ. ಕೊನೆಯಲ್ಲಿ ಮಾರ್ಟಿನ್ ಮಾಡಿದ ಸಣ್ಣ ಡಿಜಿಟಲ್ ತಪ್ಪುಗಳು ಪ್ರೀತಮ್ ತನ್ನ ಹ್ಯಾಕಿಂಗ್ ಮೂಲಕ ಪತ್ತೆ ಹಚ್ಚುತ್ತಾನೆ, ಹಾಗೂ ಪೆಡ್ರೋ ತನ್ನ ಸಾಂಪ್ರದಾಯಿಕ ಪೊಲೀಸ್ ಬುದ್ಧಿವಂತಿಕೆಯಿಂದ ಮಾರ್ಟಿನ್ನ ಮಾನವ ನಡವಳಿಕೆಯನ್ನು ಗ್ರಹಿಸುತ್ತಾನೆ. ಅಂತಿಮವಾಗಿ ಇಬ್ಬರೂ ಸೇರಿ ಮಾರ್ಟಿನ್ನನ್ನು ಬಂಧಿಸಿ ಸಚಿವರ ಮಗನನ್ನು ರಕ್ಷಿಸುತ್ತಾರೆ. ಕಥೆಯ ಕೊನೆಯಲ್ಲಿ ಪೆಡ್ರೋ ತನ್ನ ಮಗನನ್ನು ಕಳೆದುಕೊಂಡು ದುಃಖದಿಂದ ಹೊರಬಂದು ಹೆಂಡತಿಯೊಂದಿಗೆ ಒಂದಾಗುತ್ತಾನೆ. ಪ್ರೀತಮ್ಗೆ ಆತನ ಅಜ್ಜಿಯ ಧ್ವನಿ ಇದ್ದ ಹಳೆಯ ಆಡಿಯೋ ರೆಕಾರ್ಡ್ ಮರಳಿ ಸಿಗುತ್ತದೆ. ತಂತ್ರಜ್ಞಾನ ಮತ್ತು ಮಾನವೀಯ ಭಾವನೆಗಳು ಜೊತೆಯಾಗಿ ಸಾಗಬೇಕೆಂಬ ಸಂದೇಶದೊಂದಿಗೆ ಮೊದಲ ಸೀಸನ್ ಮುಕ್ತಾಯವಾಗುತ್ತದೆ. ಮುಂದಿನ ಸೀಸನ್ಗೆ ದಾರಿ ಮಾಡಿಕೊಳ್ಳುತ್ತದೆ. ಈ ವೆಬ್ ಸೀರೀಸಲ್ಲಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಹೇಳೋದಾದರೆ, ಈ ಮೂವಿಯ ಪ್ಲಸ್ ಪಾಯಿಂಟ್ ಅರ್ಷಾದ್ ವಾರ್ಸಿ ಅವರ ಅದ್ಭುತ ನಟನೆ, ಹಳೆ ಕಾಲದ ಖಡಕ್ ಮತ್ತು ತಂತ್ರಜ್ಞಾನ ದ್ವೇಷಿಸುವ ಪೊಲೀಸ್ ಆಫೀಸರ್
ಪೆಡ್ರೋ ಪಾತ್ರದಲ್ಲಿ ಆರ್ಸಿ ಜೀವ ತುಂಬಿದ್ದಾರೆ. ಅವರ ಕಾಮಿಡಿ ಟೈಮಿಂಗ್ ಮತ್ತು ಡೈಲಾಗ್ ಡೆಲಿವರಿ ಸರಣಿಯ ಜೀವಕವಾಗಿದೆ. ಜುಗಲ್ಬಂದಿ ಮತ್ತು ಕಾಮಿಡಿ ತಂತ್ರಜ್ಞಾನವನ್ನೇ ಗೊತ್ತಿಲ್ಲದ ಪೊಲೀಸ್ ಪೆಡ್ರೋ ಮತ್ತು ಸೂಪರ್ ಫಾಸ್ಟ್ ಹ್ಯಾಕರ್ ಪ್ರೀತಮ್ ಇವರಿಬ್ಬರ ನಡುವಿನ ಮಾತುಕತೆ ಸನ್ನಿವೇಶಗಳು ಬಹಳ ತಮಾಷೆಯಾಗಿವೆ. ಡಿಜಿಟಲ್ ಇಂಡಿಯಾದಲ್ಲಿ ಕ್ಯಾಶ್ಲೆಸ್ ವ್ಯವಸ್ಥೆ ಇರುವಾಗ ಕಿಡ್ನ್ಯಾಪರ್ಗೆ ಚೆಕ್ ಕೊಡಲ್ಲ ಎಂದು ಹೇಳುವಂಥ ಹಾಸ್ಯ ಸನ್ನಿವೇಶಗಳು ಚೆನ್ನಾಗಿ ವರ್ಕೌಟ್ ಆಗಿವೆ. ಸಿನಿಮಾದಲ್ಲಿ ತೋರಿಸುವಂತೆ ಅತಿರಂಜಿತ ಹ್ಯಾಕಿಂಗ್ ತೋರಿಸಲು ಬದಲು ಇದು ನಾವೆಲ್ಲರೂ ದಿನನಿತ್ಯ ಹೇಳುವ OTP ಡ್ರಾಪಿಂಗ್ ಮತ್ತು ಆನ್ಲೈನ್ ವಂಚನೆಗಳ ಸುತ್ತ ಕತೆ ಹಣೆಯಲಾಗುತ್ತದೆ. ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತದೆ. ಕೇವಲ 6 ಎಪಿಸೋಡ್ಗಳಿರುವಂಥ ಈ ಕತೆ ಬೋರ್ ಹೊಡೆಸದೆ ಅನಗತ್ಯ ಎಳೆಯದೆ ವೇಗವಾಗಿ ಸಾಗುತ್ತದೆ. ವಿಲನ್ ಮಾರ್ಟಿನ್ ಪಾತ್ರದಲ್ಲಿ ವಿಕ್ರಾಂತ್ ಮಾಸ್ಸೆ ತಮ್ಮ ಚಾಣಾಕ್ಷ ನಟನೆಯಿಂದ ಗಮನ ಸೆಳೆಯುತ್ತಾರೆ. ನೆಗೆಟಿವ್ ಪಾಯಿಂಟ್ ಬಂದರೆ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಅವರ ಮಗ ವೀರ್ ಹಿರಾನಿ ಈ ಸರಣಿ ಮೂಲಕ ಪಾದಾರ್ಪಣೆ ಮಾಡಿದ್ದಾರೆ. ಆದರೆ ಅರ್ಷದ್ ವಾರ್ಸಿ ಅವರ ಎನರ್ಜಿ ಮತ್ತು ನಟನೆಗೆ ಮ್ಯಾಚ್ ಮಾಡಲು ಇವರಿಂದ ಸಾಧ್ಯವಾಗಲಿಲ್ಲ. ಇವರ ಮುಖದ ಎಕ್ಸ್ಪ್ರೆಷನ್ ಮತ್ತು ಡೈಲಾಗ್ ಡೆಲಿವರಿ ಒಂದೇ ತರಹದ ಭಾವನೆ ನೀಡುತ್ತದೆ. ಸೈಬರ್ ಕ್ರೈಮ್ ಥ್ರಿಲ್ಲರ್ ಆಗಿದ್ದರೂ ಕತೆ ತುಂಬ ಸರಳವಾಗಿ ಇದೆ. ಮುಂದೇನಾಗುತ್ತದೆ ಮತ್ತು ಟ್ವಿಸ್ಟ್ಗಳು ಏನು ಎಂಬುದು ಮೊದಲೇ ಊಹಿಸಬಹುದಾಗಿತ್ತು. ಅತಿ ದೊಡ್ಡ ಸಸ್ಪೆನ್ಸ್ ಅಥವಾ ರಹಸ್ಯ ಸರಣಿಯಲ್ಲಿಲ್ಲ. ಕೆಲವು ಕಡೆ ಕಾಮಿಡಿ ಚೆನ್ನಾಗಿದ್ದರೂ ಇನ್ನು ಕೆಲವು ಕಡೆ 2000ರ ದಶಕದ ಹಳೆಯ ಶೈಲಿಯ ಜೋಕ್ಗಳು ಬಳಸಲಾಗುತ್ತದೆ. ಇಂದಿನ ಯುವ ಪೀಳಿಗೆಗೆ ಅಷ್ಟಾಗಿ ಇಷ್ಟವಾಗದಿರಬಹುದು. ಕತೆಯ BGM ಪೆಡ್ರೋ ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ಬರುವ ಹಾರ್ಮೋನಿಯಂ ಹಿನ್ನೆಲೆ ಸಂಗೀತ ಪದೇ ಪದೇ ಕೇಳಿ ಕಿರಿಕಿರಿ ಉಂಟು ಮಾಡುತ್ತದೆ. ಕೊನೆಯಲ್ಲಿ ಕ್ರೀಡಾ ಸಚಿವರ ಮಗನ ಅಪಹರಣ ಡ್ರಾಮಾ ಮತ್ತು ವಿಲನ್ನ ಮನಸ್ಸು ಬದಲಾಗುವ ಸನ್ನಿವೇಶ ಅಷ್ಟೊಂದು ಗಂಭೀರವಾಗಿ ಮೂಡಿಬಂದಿಲ್ಲ. ಎಲ್ಲವೂ ತುಂಬ ಸುಲಭವಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ನೀವು ಯಾವುದೇ ಅತಿಯಾದ ಲಾಜಿಕ್ ನೋಡದೆ ವೀಕೆಂಡ್ನಲ್ಲಿ ಲಘು ಹಾಸ್ಯ ಎಂಟರ್ಟೈನ್ಮೆಂಟ್ಗಾಗಿ ಒಂದು ಸೈಬರ್ ಕಾಮಿಡಿ ನೋಡಬೇಕೆಂದರೆ ಇದನ್ನು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದೇ ಥರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಇದೇ ಥರ ಹೊಸ ವೆಬ್ ಸೀರೀಸ್ ಫಿಲ್ಮ್ನ ರಿವ್ಯೂ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.